Knowledge Park, the Creative School for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। ग्राम क्रांति सेना और कई संगठनों की ओर से दिल्ली में स्टूडेंट पर हुए हमले की निंदा करते हुए विरोध प्रदर्शन किया और तहसीलदार के माध्यम से राष्ट्रपति को दिया मेमोरेंडम। अस्सलाम वालेकुम, आदाब। बीके न्यूज में आपका स्वागत। मैं सैयद अकबर अली और आप देख रहे हैं बीके न्यूज। कल्याण तहसील ऑफिस के सामने 21 जुलाई 2026 को ग्राम क्रांति सेना और कई संगठनों की ओर से दिल्ली में स्टूडेंट पर हुए हमले की निंदा करते हुए विरोध प्रदर्शन किया और तहसीलदार दत्तात्रेय गादा के माध्यम से राष्ट्रपति द्रौपदी मुर्मू को दिया मेमोरेंडम। मेमोरेंडम के माध्यम से कहा कि सोनम वांगचुक को जबरदस्ती हिरासत में लेने और स्टूडेंट पर लाठीचार्ज की निंदा करते हुए राष्ट्रपति द्रौपदी मुर्मू से स्टूडेंट की मांगों को पूरा करने के लिए लेटर जारी करने को कहा और कहा कि नीट पेपर लीक करने से पहले ही 16 स्टूडेंट्स ने अपनी जान गंवा चुके हैं। पर जंतर मंतर पर लाठीचार्ज और आंसू गैस का इस्तेमाल किया गया है, जिसकी हम निंदा करते हैं। Vijay Hospital Center for Cardio and Diabetic 24/7 emergency services available. Opposite Kamla Restaurant near Bus Stand, Baswakal. ARK Giri Silk and Sari. Jyoti Vidyalaya Primary School. Admissions are open. Teshwar Colony, Lal Talab, Baswakal. हम निंदा करते हैं और जिसने भी ये लाठीचार्ज और आंसू गैस का आदेश दिया है उन अधिकारियों को नौकरी से बर्खास्त किया जाना चाहिए। नीट एग्जाम जो गरीब स्टूडेंट्स और कन्नड़ा मीडियम स्कूल के स्टूडेंट्स के खिलाफ है उसे खत्म किया जाना चाहिए और एजुकेशन मिनिस्टर धर्मेंद्र प्रधान को राजीनामा देना चाहिए और सोनम वांगचुक रिहा किया जाना चाहिए और जान गंवाने वाले स्टूडेंट के परिवार को 7 करोड़ रुपए का मुआवजा देना चाहिए। इस तरह की मांग करते हुए विरोध प्रदर्शन किया और तहसीलदार के माध्यम से राष्ट्रपति को दिया मेमोरेंडम। ಇವತ್ತು ನಾವು ಒಂದು ಕೇಂದ್ರ ಸರ್ಕಾರ ಮತ್ತು ದಿಲ್ಲಿ ಪೊಲೀಸ್ ವಿರುದ್ಧ ಈ ನಿನ್ನ ಜಂತರ್ ಮಂತರದಲ್ಲಿ Allam Prabhu Paramedic Paramedical and BCA College admissions are open. ಜಂತರ್ ಮಂತರದಲ್ಲಿ ಒಂದು ಹೋರಾಟ ಶಾಂತಿಯುತ ಹೋರಾಟ ನಡೀತಾ ಇತ್ತು। ಆ ಹೋರಾಟದಲ್ಲಿ ಗುಂಡಾ ವರ್ತನೆ ಮಾಡಿದ ದಿಲ್ಲಿ ಪೊಲೀಸರು ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ವಿದ್ಯಾರ್ಥಿ ಮೇಲೆ ಹಲ್ಲೆ ಆಗ್ತದೆ ಅಂತ ಗೊತ್ತು, ಎಲ್ಲರೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು। ಇದು ಯಾವ ವ್ಯವಸ್ಥೆ ಇದೆ, ಏನಿದೆ, ಇದು ಪ್ರಜಾಪ್ರಭುತ್ವದ ಇಲ್ಲ ಏನು ತಾನಾಶಾಹಿ ನಡೆಯುತ್ತೆ ಭಾರತದಲ್ಲಿ ಎಂಬಂತ ಪ್ರಶ್ನೆ ಉದ್ಭವ ಆಗ್ಯಾವ। ನಿಮ್ಮಿಂದೆಲ್ಲ ನೋಡಿದ ತಕ್ಷಣ ಏನಾಯ್ತು, ತಾನಾಶಾಹಿ ನಡೆಯುತ್ತೆ ಸರ್ಕಾರ, ಇದು ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ ರಾಷ್ಟ್ರ ಈಗ ನಮ್ಮ ಅನ್ಸಲ್ ಮಟ್ಟಿಗೆ ಉಳಿದಿಲ್ಲ। ಯಾಕಂದ್ರ ಜನ ನೋಡ್ತಾ ಇತ್ತು ಶಾಂತಿಯುತವಾಗಿ ಅಲ್ಲಿ ಏನ್ ಬೇಡಿಕೆಗಳು ಅವ್ರು ಏನ್ ನಿಮ್ಗೆ ಸತ್ತ ಕೇಳ್ತಾರ, ನಿಮ್ಗೆ ಕಸ್ಕೊಂಡು ಕುರ್ಚಿ ಕೇಳ್ತಾರ, ಅವ್ರು ಏನ್ ಕೇಳ್ತಾರ, ಇದು ಏನ್ ನೀಟ್ ಹಗರಣ ಆಯ್ತು, ಇದರಲ್ಲಿ 20 ಜನ ಹಣ ಹೊಂದರು, ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು। ಮತ್ತೆ ಇದರಲ್ಲಿ ದೊಡ್ಡ ಕ್ರಿಮಿನಲ್ ಅಂತ ಕರಿತೀವಿ ನಾವು ಯಾರಿಗೆ ಅಂದ್ರೆ ಕೇಂದ್ರೀಯ ಶಿಕ್ಷಣ ಮಂತ್ರಿ, ಇವನಿಗೆ ವಜಾಗೊಳಿಸಲಿ ಯಾಕೆ ಸರ್ಕಾರ ಇವನು ಪ್ರೊಟೆಕ್ಟ್ ಮಾಡ್ತಾ ಇದೆ। 20 ಮಕ್ಕಳು ಜೀವ ಹೋಯ್ತು, 22 ಲಕ್ಷ ಮಕ್ಕಳು ಎಕ್ಸಾಮ್ ಮಾಡಿದ್ರು, ಇವತ್ತು ಎಷ್ಟೋ ಮಕ್ಕಳು ಡಿಪ್ರೆಷನ್ ಆಗ್ಯಾರ। ಇದರ ಹೊಣೆ ಯಾರು ಕೇಳಬೇಕು? ನಾವು ಅದೇ ಮಾಡ್ತೀವಿ, ಹೋರಾಟಗಾರರು ಸೋಮು ವಾಲ್ಮೀಕಿ ಮತ್ತೆ ಅಲ್ಲಿದ್ದಂತ ಎಲ್ಲಾ ಹೋರಾಟಗಾರರು, ಒಂದು ಕಾಂಗ್ರೆಸ್ ಜನತಾ ಪಾರ್ಟಿ ಆಗಿರ್ಲಿ, ಅದೊಂದು ಆಂದೋಲನ ಸೃಷ್ಟಿಯಾಗಿ ಹುಟ್ಟಿದ ಪಾರ್ಟಿ ಇತ್ತು। ಯಾವ ರೀತಿ ಮೋದಿ ಸರ್ಕಾರ ನಾಚಿಕೆ ಆಗೋದು ನಿಮ್ಮ ಈ ಯುವಕರಿಗೆ ಯಾವ ರೀತಿ ಹುಡುಕ್ತೀರಿ ನೀವು? ಅವ್ರು ಏನ್ ಶಾಂತಿಯುತವಾಗಿ ಅವ್ರ ಹಕ್ಕನ್ನು ಕೇಳ್ತಿರು, ಅವನ ಕೇಂದ್ರ ಸರ್ಕಾರ ರಾಜೀನಾಮೆ ಕೇಳ್ತಿರು, ಅದಕ್ಕೆ ಬಿಟ್ಟು ನಿಮ್ಗೆ ಕೃಷಿ ಕೇಳ್ತಿರು। ಇವತ್ತು ನಾವು ಬಸವ ಕಲ್ಯಾಣದಿಂದ ಎಲ್ಲಾ ಜನಪರ ಸಂಘಟನೆಗಳು ಕುಂತು ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ದಿಲ್ಲಿ ಪೊಲೀಸ್ ಹೊರತಲ್ಲಿ ಆಗ್ಯಾರ, ವಿದ್ಯಾರ್ಥಿಗಳ ಹಲ್ಲೆ ಆಗ್ಯಾದ, ಇವತ್ತು ವಿರೋಧ ಖಂಡಿಸ್ತೀವಿ ಮತ್ತು ಕೂಡಲೇ ಈ ನಮ್ದು ವಿದ್ಯಾರ್ಥಿಗಳು ಆತ್ಮಹತ್ಯೆ ನೀಟ್ ಎಕ್ಸಾಮ್ ಆತ್ಮಹತ್ಯೆ ಆಗ್ಯದ, ಅವ್ರಿಗೆ ಪರಿಹಾರ ಧನದಲ್ಲಿ 1 ಕೋಟಿ ರೂಪಾಯಿ ಕೊಡಬೇಕು, ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಲೇಬೇಕಂತ ಒತ್ತಾಯ ಮಾಡುತ್ತಾ ಈಗ ನಾವು ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂದ್ರೆ ಕೇಂದ್ರದ ನಮ್ಮ ಪ್ರಧಾನಮಂತ್ರಿ ಕೂಡ ಇದರಲ್ಲಿ ಶಾಮೀಲದ, ಅವರು ಕೂಡ ಅಭಿನಂದನೆ ಕೊಡ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮತ್ತು ನಾವು ಮಾನ್ಯ ರಾಷ್ಟ್ರಪತಿಗಳು ನಾವು ಇವತ್ತಿನ ಮನವಿಯಲ್ಲಿ ಏನಿದೆ ಅಂದ್ರೆ ನಾವು ರಾಷ್ಟ್ರಪತಿಗೆ ದಿಲ್ಲಿ ಆಡಳಿತದಲ್ಲಿ ನೀವು ಈ ಪ್ರೊಟೆಸ್ಟ್ ನಲ್ಲಿ ನೀವು ಬಂದು ಧರ್ಮೇಂದ್ರ ಪ್ರಧಾನ್ ಇಸ್ತೀಫಾ ತಗೋಬೇಕು, ರಾಷ್ಟ್ರಪತಿ ಅದರಲ್ಲಿ ಇನ್ವಾಲ್ವ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲ ಹೋರಾಟಗಾರರು ಬಸವ ಕಲ್ಯಾಣದಿಂದ ನಾವು ರಾಷ್ಟ್ರಪತಿ ಅವರಿಗೆ ಮನವಿ ಕೊಡ್ತೀವಿ।